ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111 ಗೆ ಸಂಪರ್ಕಿಸಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CS, ED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ. ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರಾಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ,
ಸ್ಪೈನ್ ಸರ್ಜರಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪ್ರಿಯಾಂಕ್ ಖರ್ಗೆ ಹಠಾವ್, ಕಲಬುರಗಿ ಬಚಾವ್ ಹಾಗೂ ಸಂಸದ ರಾಧಾಕೃಷ್ಣ ದೊಡ್ಮನಿ ಇವರನ್ನ ಹುಡುಕಿ ಕೊಡಿ ಎಂದು ಆಗ್ರಹಿಸಿ ಬಿಜೆಪಿ ಪಕ್ಷದ ವತಿಯಿಂದ ಮಾರ್ಚ್ 16ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಬಿಜೆಪಿ ಓಬೀಸಿ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವಣ್ಣ ಮೇಕೆರಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಮರೀಚಿಕೆಯಾಗಿವೆ. ಕಳೆದ 2 ವರ್ಷದಿಂದ ಸಂಸದರು ಕಾಣೆಯಾಗಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳ ಕಾರು ಜಪ್ತಿ ಮಾಡಲಾಗಿದ್ದು, ಜಿಲ್ಲೆಯಲ್ಲಿ ಆರ್ಥಿಕ ದಿವಾಳಿ ಹೆಚ್ಚಾಗಿದ್ದು, ಜಿಲ್ಲೆಯ ಮಾನ ಮರ್ಯಾದೆ ಹರಾಜಾಗಿದೆ. ಈ ಕೂಡಲೇ ರಾಜ್ಯಪಾಲರು ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಮತ್ತು ಅಭಿವೃದ್ಧಿಶೀಲ ಬೇರೆಯೊಬ್ಬ ಸಚಿವರನ್ನು ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನಾಗಿ ನೇಮಕ ಮಾಡಬೇಕೆಂದು ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮಾರ್ಚ್ 16ರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರಿಯಾಂಕ್ ಖರ್ಗೆ ಹಠಾವು, ಕಲಬುರಗಿ ಬಚಾವೋ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಮತ್ತು ಆರ್ಥಿಕ ದಿವಾಳಿಯಿಂದ
ಇವಾಗ ಜಿಲ್ಲಾಧಿಕಾರಿಗಳ ಏನು ಒಂದು ಕಾರ್ ಜಪ್ತಿ ಮಾಡುವ ಮುಖಾಂತರ ಇಡೀ ಜಿಲ್ಲೆಯ ಮಾನ ಮರ್ಯಾದೆ ಕೂಡ ಹೋಗಿದೆ. ಅದಲ್ಲದೆ ಕಾರ್ಪೊರೇಷನ್ ದಲ್ಲಿರುವಂಥ ಎಲ್ಲ ಪೀಠೋಪಕರಣಗಳು ಕೂಡ ಜಪ್ತಿಯಾಗಿ ಹೋಗಿವೆ. AC ಆಫೀಸ್ದಲ್ಲೂ ಪೀಠೋಪಕರಣ ಕೂಡ ಜಪ್ತಿಯಾಗಿ ಹೋಗೋದ್ರಿಂದ ಸುಮಾರು 15 ದಿವಸ ತನಕ ಕೂಡ ಅಲ್ಲೇನು ಕಾರ್ಯವೈಖರಿಗಳೇ ನಡೆದಿಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿವಸ ಇದೇ ನೆರೆಯ ಬೀದರ್ ಮತ್ತು ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲಿ ಏನು ನಮ್ಮ ರೈತರ ವಿಮಾ ಪರಿಹಾರ ಕೊಟ್ಟರು. ಆದರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ರೈತರು 34 ಕೋಟಿ ವಿಮಾ ಕಂತು ಕಟ್ಟರು ಕೂಡ ಇಲ್ಲೂ ಕೂಡ ವಿಮಾ ಹಣ ಬಿಡುಗಡೆ ಆಗಿಲ್ಲ. ತಾವೆಲ್ಲ ನೋಡಿದಿರಿ, ಹಿಂದೆ ನಟರೋಗ ಆದಂಥ ಸಂದರ್ಭದಲ್ಲಿ 181 ಕೋಟಿ ಬಂದಿತ್ತು, ಆದರೆ ಇನ್ನೂ ಕೂಡ ಬಂದಿಲ್ಲ. ಪ್ರಬುದ್ಧ ಅಕಾಡೆಮಿ 31 ಕೋಟಿ 30 ಕೋಟಿ ರೂಪಾಯಿ ಖರ್ಚು ಮಾಡಿಲ್ಲ, ಆದರೂ ಕೂಡ ಇವತ್ತು ಒಂದೇ ಒಂದು ಕ್ಲಾಸ್ ನಡೆಲಾಗ್ಯಾವ. ಇಷ್ಟೆಲ್ಲ ಅವಾಂತರಗಳು ಆದರೂ ಕೂಡ ಇವತ್ತಿನ ದಿವಸ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮಗೇನೂ ಗೊತ್ತಿಲ್ಲ ನಂಗೆ ಬೆಂಗಳೂರು ಡೆಲ್ಲಿಯಲ್ಲಿ ಇವತ್ತು ದಿವಸ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಮೀಟಿಂಗ್ ಮಾಡೋ ಮುಖಾಂತರ ಕಲಬುರಗಿ ಜಿಲ್ಲೆ ಸಂಪೂರ್ಣವಾಗಿ ನಿರಕ್ಷೆ ಮಾಡಿದ್ರಿಂದ ಇವತ್ತಿನ ದಿವಸ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಇವತ್ತಿನ ದಿವಸ ಅವರು ಮುಂದುವರಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಅವ್ರ ಬಳಿ. ಆದ್ದರಿಂದ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷ ಇವತ್ತೆಲ್ಲ ಸಮಸ್ಯೆಗಳನ್ನು ತೆಗೆದುಕೊಂಡು ಬರುವ ಮಾರ್ಚ್ 14ನೇ ತಾರೀಕಿನ ದಿವಸ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನೆ ಮುಖಾಂತರ ಮುತ್ತಿಗೆಯನ್ನು ಹಾಕಿ ಇವತ್ತಿನ ದಿವಸ ಪ್ರಿಯಾಂಕಾ ಖರ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಠಾವ್ ಮತ್ತು ಕಲಬುರಗಿ ಬಚಾವ್ ಅನ್ನುವಂಥ ಒಂದು ಆಂದೋಲನವನ್ನು ಇವತ್ತಿನ ದಿವಸ ನಾವು ಪ್ರಾರಂಭ ಮಾಡಬೇಕು ಮಾಡಿದ್ದೀವಿ. ಅದಲ್ಲದೆ ಇವತ್ತಿನ ದಿವಸ ನೀವೆಲ್ಲ ನೋಡಿರಿ, ಸುಮಾರು ಚುನಾವಣೆ ಆಗಿ 1.5 ವರ್ಷ ಮೇಲಾಯಿತು. ನಮ್ಮ ನೆಚ್ಚಿನ ಸಂಸದರಾದಂಥ ರಾಧಾಕೃಷ್ಣ ದೊಡ್ಡಮನಿಯವರು ಎಲ್ಲರ ನಾಪತ್ತೆಯಾಗ್ಯಾರ. ಅವ್ರಿಗೂ ಕೂಡ ಏನು ಹುಡುಕಿ ಕೂಡ್ರಿ, ರಾಧಾಕೃಷ್ಣ ದೊಡ್ಡಮನಿಯವರಿಗೂ ಕೂಡ ಹುಡುಕಿ ಕೊಡ್ರಿ ಅನ್ನುವಂಥ ಒಂದು ಅಭಿಯಾನ ಆಂದೋಲನ ಆ ಒಂದು ಹೋರಾಟದಲ್ಲಿ ನಾವು ಮಾಡೋರಿದ್ದೀವಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಾರ್ಚ್ 5ರಂದು ಗುರುವಾರ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಪದ್ಮಿನಿ ಕಿರಣ್ಗೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಿಳಾ ಕೂಲಿಕಾರರ ವಿರೋಧಿ ವಿಬಿಜಿ ರಾಮ್ಜಿ ಮಸೂದೆ ವಿರೋಧಿಸಿ ಮನ್ನರೇಗಾ ಉಳಿಸಿ ನಗರ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಡಬೇಕು. ವರ್ಷದಲ್ಲಿ 200 ದಿನ ಕೆಲಸ 600 ರೂಪಾಯಿ ಕೂಲಿಯಾಗಿ ಜಾರಿ ಮಾಡಬೇಕು. ಮರ್ಯಾದೆಗೇಡು ಹತ್ಯೆಗಳ ತಡೆಗಾಗಿ ವಿಶೇಷ ಕಾನೂನು ಜಾರಿಯಾಗಬೇಕು. ಧರ್ಮಸ್ಥಳದಲ್ಲಿ ನಡೆದಿರುವ ಅತ್ಯಾಚಾರ, ಕೊಲೆ, ಅಸಹಜ ಸಾವುಗಳನ್ನು SIT ಮೂಲಕ ಸಮಗ್ರ ತನಿಖೆ ನಡೆಸಬೇಕು. ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಮತ್ತು ದೌರ್ಜನ್ಯ ಮುಕ್ತ ಬದುಕನ್ನು ಖಾತ್ರಿಗೊಳಿಸಬೇಕು. ಸ್ವಸಹಾಯ ಗುಂಪುಗಳಿಗೆ 4% ಬಡ್ಡಿ ದರದಲ್ಲಿ 10 ಲಕ್ಷ ರೂಪಾಯಿವರೆಗೆ ದೀರ್ಘಾವಧಿ ಬ್ಯಾಂಕ್ ಸಾಲ ನೀಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಾರ್ಚ್ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಸಮಿತಿಯಿಂದ ಇದೇ ಮಾರ್ಚ್ 5ನೇ ತಾರೀಕಿನಂದು ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ವಿಧಾನಸೌಧ ಚಲೋ ಅಂತ ತಿಳ್ಕೊಂಡು ಈ ಒಂದು ಚಲೋದ ಉದ್ದೇಶ ಉದ್ಯೋಗ ಖಾತ್ರಿಗ ಮನ್ರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಏನು ಹೆಸರನ್ನು ವಿಜಿ ರಾಮ್ಜಿ ಏನು ಇಟ್ಟಿದ್ದಾರೆ ಅದು ನಮಗೆ ಬೇಕಾಗಿಲ್ಲ. ಮೊದಲೇ ಇರ್ತಕ್ಕಂಥ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇರಬೇಕು. ಹಾಗೆ ಇವರೇನು 40-60ರ ನಂತರದಲ್ಲಿ ದುಡ್ಡು ಏನು ಬಜೆಟನ್ನು ಮಂಡನೆ ಕೊಡ್ತಾ ಇದ್ದಾರೆ ಅದನ್ನು ಸಹ ನಮಗೆ ಬೇಕಾಗಿಲ್ಲ. ಅಲ್ಲಿ ತಂದಿರತಕ್ಕಂಥ ಕಾನೂನುಗಳು ಏನಂತಂದ್ರೆ ಉದ್ಯೋಗ ಖಾತ್ರಿಯಲ್ಲಿ ಮೊದಲು ಗ್ರಾಮ ಪಂಚಾಯತಿಯಿಂದನೇ ಕೆಲಸವನ್ನು ಕೇಳಿದಾಗ 15 ದಿವಸದಲ್ಲಿ ಕೆಲಸ ಕೊಡಬೇಕು, ಇಲ್ಲ ಅಂತಂದ್ರೆ ನಿರುದ್ಯೋಗ ಭತ್ಯೆ ಕೊಡಬೇಕಂತಿತ್ತು. ಆದರೆ ಈಗ ಕೇಂದ್ರ ಸಮಿತಿಯಿಂದನೇ ಅವರು ಕೆಲಸ ಕೊಡಬೇಕಂತಕ್ಕಂಥದ್ದು ಈ ಯೋಜನೆ ಅಡಿಯಲ್ಲಿ ತಂದಿದ್ದಾರೆ. ಈ ಯೋಜನೆ ನಾವು ಒಪ್ತಾ ಇಲ್ಲ. ಹಾಗಾಗಿ ಯೋಜನೆ ಕೈ ಬಿಡಬೇಕು.
ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆನೇ ಇಡಬೇಕು ಅಂತಕ್ಕಂಥದ್ದನ್ನು ಇಟ್ಕೊಂಡು, ಆಮೇಲೆ ಮರ್ಯಾದೆ ಕಾಯ್ದೆ, ಹತ್ಯೆ ತಡೆ ಕಾಯ್ದೆಯನ್ನು ತರಬೇಕು. ಅದು ಈಗ ಮುಂಬರುವ 6ನೇ ತಾರೀಕಿಗೆ ಏನು ಬಜೆಟ್ ಮಂಡನೆ ಆಗ್ತದೆ ರಾಜ್ಯದಲ್ಲಿ, ಆ ಬಜೆಟ್ ಮಂಡನೆಗಿಂತ ಮೊದಲು ಈ ಎಲ್ಲ ನಮ್ಮ ಬೇಡಿಕೆಗಳನ್ನ ಅವರಲ್ಲಿ ಇಟ್ಟಿದ್ರೆ ಇದು ಬಜೆಟ್ನಲ್ಲಿ ಅದನ್ನು ಮಂಡನೆ ಮಾಡಬೇಕು ಅಂತಕ್ಕಂಥದ್ದು. ಸ್ವಸಹಾಯ ಗುಂಪುಗಳಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ 1 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಆ ಅನುದಾನದಲ್ಲಿ ಬಿಡುಗಡೆ ಮಾಡಿ ಮತ್ತು ಕಚ್ಚಾ ವಸ್ತುಗಳನ್ನು ಸಪ್ಲೈ ಮಾಡಿ ಅವರಿಗೆ ಅಲ್ಲೇ ತಯಾರಾಗಿರ್ತಕ್ಕಂಥ ವಸ್ತುಗಳಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಒದಗಿಸ್ಕೊಡ್ಬೇಕಂತಕ್ಕಂಥದ್ದು. ಹಳ್ಳಿಗಳಲ್ಲಿ ಸಾಕಷ್ಟು ಹಳ್ಳಿಗಳಿಗೆ ಬಸ್ಗಳಿಲ್ಲ, ಆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ ಬಸ್ ಇಲ್ಲದೆ ಎಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದಾಗಬೇಕು. ಈ ವೃದ್ಧಾಪ್ಯ ವೇತನ ಮತ್ತು ಅಂಗವಿಕಲತೆ ವೇತನಗಳೇನು ಕೊಡ್ತಾ ಇದ್ದಾರೆ, ಈ ಕೊಡ್ತಕ್ಕಂಥ ಏನು ವೇತನ ಅವರಿಗೆ ಸರಿ ಹೋಗ್ತಾ ಇಲ್ಲ, ಅವರಿಗೆ 5,000 ಒಂದು ವೇತನವನ್ನು ಮಾಸಾಸನವನ್ನು ಕೊಡ್ತಕ್ಕಂಥದ್ದು ಆಗಬೇಕು ಅಂತ ತಿಳ್ಕೊಂಡು ನಾವು ಮಾರ್ಚ್ 5ನೇ ತಾರೀಕಿಗೆ ಗುಲ್ಬರ್ಗಾದಿಂದ ನಾವು ಸುಮಾರು 50ರಿಂದ 80 ಜನ ನಾವಿಲ್ಲಿಂದ ಜನರನ್ನು ಕರ್ಕೊಂಡೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಸಮಾವೇಶಗೊಳ್ತಾ ಇದ್ದೀವಿ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಪ್ಯಾಕೇಜ್ ಟೆಂಡರ್ ಹೆಸರಿನಲ್ಲಿ ನಡೆಯುತ್ತಿರುವ ಕಮಿಷನ್ ದಂಧೆ ಹಾಗೂ ಈ ದಂಧೆಯಲ್ಲಿ ಮುಂಚೂಣಿಯಾಗಿ ಎಲ್ಲ ಪಾತ್ರ ನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಅವರ ಮುಖವಾಡ ಕಳಚಲು ಮುಖ್ಯಮಂತ್ರಿಗಳು SITಯನ್ನು ರಚಿಸುವಂತೆ ಕಲಬುರಗಿ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ ಶೇಖಜಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ಯಾಕೇಜ್ ಟೆಂಡರ್ ಕಾಮಗಾರಿ ವಿರುದ್ಧ ಸಂಘದಿಂದ ಪ್ರತಿಭಟನೆ ನಡೆಸಲಾಗಿದೆ. ತದನಂತರ ಹಿಂದಿನ ಬಾಗಿಲಿನಿಂದ ನಗರಾಭಿವೃದ್ಧಿ ಹಾಗೂ ಕಾರ್ಮಿಕ ಸಚಿವರ ಬಳಿ ಹೋಗಿ ಹೋರಾಟ ಹಿಂತೆಗೆದುಕೊಂಡು ನಗರಾಭಿವೃದ್ಧಿ ಹಾಗೂ ಕಾರ್ಮಿಕ ಇಲಾಖೆಗಳಲ್ಲಿ ಪ್ಯಾಕೇಜ್ ಟೆಂಡರ್ನಲ್ಲಿ 100 ಕೋಟಿ ರೂಪಾಯಿ ಕಾಮಗಾರಿ ಪಡೆದು ಕಮಿಷನ್ ಆಧಾರದ ಮೇಲೆ ಬೇರೆ ಅವರಿಗೆ ಗುತ್ತಿಗೆ ಕೊಡಿಸಿರುವುದು ಸೇರಿದಂತೆ ಇತರರ ನಿಟ್ಟಿನಲ್ಲಿ ಮಂಜುನಾಥ್ ಗುತ್ತಿಗೆದಾರರ ಸಂಘವನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದಾರೆ ಎಂದು ಶೇಖಜಿ ದಾಖಲೆ ಸಮೇತ ಆಗ್ರಹಿಸಿ ಪ್ಯಾಕೇಜ್ ಟೆಂಡರ್ ಕಾಮಗಾರಿಗಳನ್ನು ತಮಗೆ ಬೇಕಾದವರಿಗೆ ಕೊಡಿಸುವಲ್ಲಿ ಸಚಿವರ ಹಾಗೂ ಉನ್ನತಾಧಿಕಾರಿಗಳ ನಡುವೆ ಮಾತುಕತೆ ನಡೆಸಿ ಜೊತೆಗೆ ಬೋಗಸ್ ಬಿಲ್ ಮಾಡಿಸುವ ನಿಟ್ಟಿನಲ್ಲಿ ಮಂಜುನಾಥ್ ಸಕ್ರಿಯರಾಗಿದ್ದು, ಈ ಹಿನ್ನೆಲೆಯಲ್ಲಿ ಸಾಮಾನ್ಯ ಗುತ್ತಿಗೆದಾರರಿಗೆ ಆಗುತ್ತಿರುವ ಅನ್ಯಾಯ ತಡೆಗಟ್ಟಲು ಜೊತೆಗೆ ಪ್ಯಾಕೇಜ್ ಟೆಂಡರ್ ಹಾವಳಿ ತಡೆಗಟ್ಟಲು ಸಿಎಂ ಅವರು SIT ರಚಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಮಾನ್ಯರೇ, ತಾವು 3/2/2026ರಂದು ನನ್ನನ್ನು ಒಂದು ಸಣ್ಣ ವಿಷಯಕ್ಕಾಗಿ ಉಚ್ಚಾಟಿಸೋ ಬಗ್ಗೆ ಎಲ್ಲ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮದಲ್ಲಿ ನೋಡಿದ್ದೀರಿ. ಇವತ್ತು ನಮ್ಮ ಸಂಘದ ಅಧ್ಯಕ್ಷರಾದಂಥ ಆರ್ ಮಂಜುನಾಥ್ ಅವರು ಸಂಘಕ್ಕೆ ಭಾಳ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ. ಇವತ್ತು ನಾವು ಪೌರಾಡಳಿತ ಸಚಿವರಾದಂಥ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀಮಾನ್ ಸುರೇಶ್ ಭೈರತಿ ಸಾಹೇಬರು ಅನೇಕ ಟೆಂಡರ್ಗಳನ್ನು ಪ್ಯಾಕೇಜ್ ಪದ್ಧತಿಯಲ್ಲಿ ಕರೆಯುತ್ತಿದ್ದರು. ಕೇಂದ್ರ ಸರ್ಕಾರ ಪ್ರತಿಯೊಂದು ಕಾರ್ಪೊರೇಷನ್ಗಳಿಗೆ 100 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದೆ. ಆ ಅನುದಾನವನ್ನು ಪ್ಯಾಕೇಜ್ ಸಿಸ್ಟಮ್ದಲ್ಲಿ ಕರೆಯುತ್ತಿದ್ದರು. ಅದನ್ನು ಪ್ರತಿಭಟಿಸಿ ನಾವು ಬೆಳಗಾವದಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಬೆಳಗಾವದಲ್ಲಿ ಯಾಕೆ ಪ್ರತಿಭಟನೆ ಮಾಡಿದ್ದೇವೆ ಅಂತಂದ್ರೆ, ಆ್ಯಸ್ ಪರ್ ನೀವು ಹೆಂಗೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿರಿ, ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ ಕರೀರಿ. ಇದರಿಂದ ನೀವು ಎಲ್ಲ ಪ್ಯಾಕೇಜ್ ಮಾಡೋಕ್ಕೆ ಕರೆದ್ರೆ ಸಣ್ಣ ಸಣ್ಣ ಕಾಂಟ್ರಾಕ್ಟರಿಗೆ ಮತ್ತು ಭಾಳ ಅನ್ಯಾಯ ಆಗುತ್ತದೆ. ಹಾಗೂ SC ST ಮತ್ತು ಹಿಂದುಳಿದ ಗುತ್ತಿಗೆದಾರರಿಗೆ ಅನ್ಯಾಯ ಆಗುತ್ತದೆ. ಇವತ್ತು ಸರ್ಕಾರೇ ಮಾಡಿದೆ, SC ಮತ್ತು ST ಜನರಿಗೆ ಏನದ 2 ಕೋಟಿ ತನಕ ಟೆಂಡರ್ ಏನದ ಕಂಪಲ್ಸರಿ ಇಡಬೇಕಂತೇಳಿ. ಆದರೆ ಈ ಪ್ಯಾಕೇಜ್ ಪದ್ಧತಿ ಮಾಡಿದ್ರೆ ಅದು ಎಲ್ಲ ಸಣ್ಣ ಕಾಂಟ್ರಾಕ್ಟರಿಗೆ ಅನ್ವಯಿಸುವುದಿಲ್ಲ. ಹಾಗೂ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅನ್ವಯಿಸುವುದಿಲ್ಲ, ಬ್ಯಾಡ್ ಅಂತೇಳಿ ಸ್ಟ್ರೈಕ್ ಮಾಡಿದೆವು. ಆಗ ನಮ್ಮ ಸಂಘದ ಅಧ್ಯಕ್ಷರು ನಮಗೆ ಸ್ಟ್ರೈಕ್ ಮಾಡುವುದು ಬೇಡ ಅಂತ ಹೇಳಿ ಮಾನ್ಯ ಭೈರತಿ ಸುರೇಶ್ ಸಾಹೇಬ್ರ ಸಂಘಟ ಒಂದು 100 ಕೋಟಿ ವ್ಯವಹಾರ ಮಾಡಿಕೊಂಡ್ರು. 100 ಕೋಟಿ ಟೆಂಡರ್ಗಳು ನಮಗೆ ಕೊಡ್ರಿ, ನಾವೇನಾದರೂ ಸ್ಟ್ರೈಕ್ ಮಾಡೋದಿಲ್ಲ ಅಂತೇಳಿ ಅವ್ರು ಕೂಡ ಒಪ್ಪಂದ ಮಾಡಿಕೊಂಡು ಆಡಿಯೋ ನಮ್ಮ ಹತ್ತಿರ ಇದೆ. ಆಗ ಅವ್ರೇನಾದ ನಮಗೆ ಸ್ಟ್ರೈಕ್ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಸ್ಟ್ರೈಕ್ ಮಾಡೋದು ಬ್ಯಾಡ್ರಿ, 100 ಕೋಟಿ ರೂಪಾಯಿ ವರ್ಕ್ ನಮಗೆ ಕೊಡ್ತಾಯಿರ, ಆ 100 ಕೋಟಿ ರೂಪಾಯಿ ವರ್ಕ್ ನೀವು ತೊಗೊಂಡಿಬ್ರು ಹಂಚ್ಕೊಳ್ಳಮ್ರಿ. 2 ಸಾವಿರ ಗೌರವಾಧ್ಯಕ್ಷರು ನೀವು ಇಬ್ಬರು ಹಂಚ್ಕೊಂಡು ಬಿಡಮಿ, ಅದು ಬ್ಯಾಡ ಅಂತೇಳಿ ಅಂದಾಗ ನಾ ಬೇಕಾದ್ರೆ ಪ್ರಯತ್ನ ಪಟ್ಟ, ಬೇಡಪ್ಪ ನಾವು ಹಂಚ್ಕೊಳ್ಳೋದು ಬೇಡ, ಅದೇನದ ಅಸೋಸಿಯೇಷನ್ಗೆ ಹಾಕಬೇಕು ಒಂದೇಳೆ
ಅವ್ರು ಪೀಸ್ ಮಾಡಲಿಲ್ಲ, ಇದು ಮಾಡಲಿಲ್ಲ ಅಂದ್ರೆ ಅದು ಇದಕ್ಕೆ ಹಾಕಮ್ಮೆ ಸಂಘಕ್ಕೆ ಹಾಕಮ್ಮಂತಂದ್ರೂ ಕೇಳಲಿಲ್ಲ. ಅವ್ರೋಡ ಒಪ್ಪಂದ ಮಾಡ್ಕೊಂಡು ಕಿಸಂದ್ರೆ ಒಂದು ನಮ್ಮ ಸ್ಟ್ರೈಕ್ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಮುಂದೆ ನಮ್ಮ ಒಂದು ಇದು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರು ಅದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ 1500 ರೂಪಾಯಿ ಕೊಟ್ಟಿದ್ದಾರೆ. ಯಾಕಂದರೆ ಎಲ್ಲೆಲ್ಲಿ ಈ ಕಾರ್ಖಾನೆಗಳಿವೆ, ಎಲ್ಲೆಲ್ಲೂ ಕಾರ್ಮಿಕರ ಮಕ್ಕಳು ಓದ್ತಾರೆ, ಅವರಿಗೆ ಏನಾದರೂ ಸ್ಕೂಲ್ ಬಿಲ್ಡಿಂಗು, ಹಾಸ್ಟೆಲು ಮತ್ತು ಅವರಿಗೆ ಇರ್ಲಿಕ್ಕೆ ಒಳ್ಳೆಯ ಸುಶಿಕ್ಷಿತವಾದಂಥ ಒಂದು ರೂಮ್ಗಳು ಮಾಡಿಕೊಡ್ರಿ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ 1500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆದರೆ ಸಂತೋಷ್ ಲಾಡ್ ಸಾಹೇಬರು ಅದಕ್ಕೇನದ 7 8 ಜಿಲ್ಲಾ ಕರೆಸಿ 150 ಕೋಟಿ 175 ಕೋಟಿ ರೂಪಾಯಿ ಟೆಂಡರ್ಗಳು. ಆಳಂದ ತಾಲೂಕಿನ ಕಡಗಂಚಿ ಗ್ರಾಮದಲ್ಲಿ ಕಲಬುರಗಿಯ ಅಲ್ ಅನ್ಸಾರಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅತಿ ಕಡು ಬಡವರಿಗೆ ಉಚಿತ ಮನೆಗಳನ್ನು ವಿತರಣೆ ಮಾಡಲಾಯಿತು. ಅಲ್ ಅನ್ಸಾರಿ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ಸೈಯದ್ ಗುಡುಲಾಲ್ ಅಖ್ತರ್ ಅವರು ಎಂಎನ್ಸಿ ಕಂಪನಿಗಳಿಂದ ದೇಣಿಗೆ ಸಂಗ್ರಹಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಾಸಿಸುತ್ತಿರುವ ಅತ್ಯಂತ ಕಡು ಬಡವರಿಗೆ ಉಚಿತವಾಗಿ ಮನೆಗಳನ್ನು ಹಂಚುವ ಮಹತ್ವದ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದರಂತೆ ಕಡಗಂಚಿ ಗ್ರಾಮದಲ್ಲಿ ಅಲ್ ಅನ್ಸಾರಿ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ಸೈಯದ್ ಗುಡುಲಾಲ್ ಅಖ್ತರ್ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು. ಎಲ್ಲರಿಗೂ ಕಡಗಂಚಿ ಗ್ರಾಮಸ್ಥರಿಗೆ ನಮಸ್ಕಾರಗಳು. ನಾನು ಅಧ್ಯಕ್ಷ ಸೈಯದ್ ಸನ್ ಆಫ್ ಗುಡುಲಾಲ್ ಅಖ್ತರ್ ಕಲಬುರಗಿ. ನಾ ಈ ಸಂಸ್ಥೆಯ ಅಧ್ಯಕ್ಷನಾಗಿದ್ದೇನೆ. ಟೋಟಲ್ ನಾನು 6 ಸಂಸ್ಥೆಗಳಿದ್ದಾವೆ, 2 ಕಂಪ್ನಿಗಳಿದ್ದಾವೆ. ಇದು 7 ಅಥವಾ 8 ವರ್ಷಲಿಂದ ವರ್ಕ್ ನಡೀತಾ ಇದೆ. ಇದು ಟೋಟಲ್ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಡಿಸ್ಟಿಕ್ಗಳು 8 ಡಿಸ್ಟಿಕ್ನಾಗ ವರ್ಕ್ ನಡೆದಿದೆ. ಪ್ರತಿ ತಾಲೂಕಿನಾಗ ಪ್ರತಿ ಹಳ್ಳಿಯಾಗ ವರ್ಕ್ ನಡೆದಿದೆ. ಒಂದೊಂದು ಹಳ್ಳಿಯಲ್ಲಿ 10, 15, 20 ಮನೆಗಳು ಕಟ್ಟಡ ನಡೆದಿವೆ. ಮತ್ತು ಯಾರಿಗೆ ಅವಶ್ಯಕತೆ ಇರ್ತದೋ ಮನೆ ಬಿಟ್ಟು ಅವರಿಗೆ ಆಕಳು ಸೌಲಭ್ಯ ಮಾಡುತ್ತಾ ಇದ್ದೇವೆ ಮತ್ತು ಅವರಿಗೆ ಎಮ್ಮೆಯ ಸೌಲಭ್ಯ ಕೊಡುತ್ತಾ ಇದ್ದೇವೆ. ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇರ್ತದೋ ಸ್ವಂತ ನಾನೇ ಅಧ್ಯಕ್ಷನಾಗಿ ನಾನೇ ವಿಸಿಟ್ ಮಾಡ್ತೀನಿ. ಬೇಸ್ಮೆಂಟ್ ಆದ್ರೂ ನಾನೇ ವಿಸಿಟ್ ಮಾಡ್ತೀನಿ, ನೆಂಟಲ್ ಆದ್ರೂ ನಾನೇ ವಿಸಿಟ್ ಮಾಡ್ತೀನಿ, ಛತ್ ಆದ್ರೂ ನಾನೇ ವಿಸಿಟ್ ಮಾಡ್ತೀನಿ, ಮನೆ ಕಂಪ್ಲೀಟ್ ಆದ್ರೂ ನಾನೇ ವಿಸಿಟ್ ಮಾಡ್ತೀನಿ. ಸ್ಟಾರ್ಟಿಂಗ್ಲಿಂದ ಹಿಡಿದು ಲಾಸ್ಟಿನ ತನಕ ನಾನೇ ವಿಸಿಟ್ ಮಾಡಿ ನನ್ನ ಸಂಸ್ಥೆಯ ಖಾತೆಯಿಂದ ಅವ್ರಿಗೆ ಫಲಾನುಭವಿ ಖಾತೆಗೆ ದುಡ್ಡನ್ನು ವರ್ಗಾವಣೆ ಮಾಡ್ತಾ ಇದ್ದೇನೆ. ನಾನು ನೋಡಿಲ್ಲ ಅಂತಂದರೆ ದುಡ್ಡು ವರ್ಗಾವಣೆ ಮಾಡಲ್ಲ. ಟೋಟಲ್ ಈಗಾಗಲೇ 2018ರಿಂದ 2026 ಇವತ್ತಿನ ದಿನ, ಇವತ್ತು ಡೇಟ್ ಎಷ್ಟು? 8 ಇವತ್ತು 28/2/2026 ಶನಿವಾರ. ಇವತ್ತಿಗೆ ನಮ್ಮ ಮನೆಗಳು ಮ್ಯಾಕ್ಸಿಮಮ್ 1200 ಮನೆಗಳು ಕಟ್ಟಡ ಮಾಡಿದ್ದೆವು ಸರ್ ಹೈದರಾಬಾದ್ ಕರ್ನಾಟಕದಲ್ಲಿ. ಮತ್ತು ನಾವು ನೀರಿನ ವ್ಯವಸ್ಥೆನ ಮಾಡಿದ್ದೇವೆ. ಮತ್ತು ಯಾರ್ಯಾರು ಅಂಗವಿಕಲಾರ, ಹ್ಯಾಂಡಿಕ್ಯಾಪಾರ, ಯಾರ್ಯಾರು ವೃದ್ಧರಾರ ಅವರಿಗೆ ಆಶ್ರಮ ಕೊಡಲ್ಲ. ನಾವು ಅವರಿಗೆ ಪ್ರತಿ ತಿಂಗಳು ಅಕ್ಕಿ ಮತ್ತು ಗೋಧಿ ಮತ್ತು 5,000 ರೂಪಾಯಿ ಕೊಡ್ತಾ ಇದ್ದೇವೆ ಸರ್. 8ರಿಂದ 10 ವರ್ಷ ಆಯಿತು ಸರ್. ಕರೋನಾ ಟೈಮ್ನಲ್ಲಿ ನಾವು 1.5 ಕೋಟಿ ರೂಪಾಯಿದು ರಾಷನ್ ಡಿಸ್ಟ್ರಿಬ್ಯೂಟರ್ ಮಾಡಿದ್ದೇವೆ. 1.5 ಕೋಟಿ ರೂಪಾಯಿದು ರಾಷನ್ ಡಿಸ್ಟ್ರಿಬ್ಯೂಟರ್ ಮಾಡಿದ್ದೇವೆ ಸರ್. ಪ್ರತಿ ಮನೆಗೂ ನಾವು ಅನ್ನದಾನವನ್ನು ತಲುಪಿಸಿದ್ದೇವೆ ಸರ್. ನಾವು ಈಗಾಗಲೇ ಅದು ನ್ಯೂಸ್ನಲ್ಲಿ, ಚಾನಲ್ನಲ್ಲಿ ಎಲ್ಲ ಸರ್. ನನ್ನ ಇದು ಎಷ್ಟದು, ವಯಸ್ಸು ಎಷ್ಟದು, ವಯಸ್ಸಿಂತ ನಾನು ಲಾಸ್ಟಿಂತ ನಾನು ಇರುವವರೆಗೇನು ಇಂಥ ಒಳ್ಳೆ ಕೆಲಸ ಮಾಡುತ್ತಾ ಇರ್ತೇನೆ ಸರ್. ಆ ಅಲ್ಲಾನಲ್ಲಿ ಬೇಡ್ಕೊಳ್ಳುತ್ತೇನೆ ಸರ್. ಇವತ್ತು ರಂಜಾನ್ ಇದೆ, ರೋಜಾದಲ್ಲಿ ಇದ್ದೇನೆ. ಆ ಅಲ್ಲಾನಲ್ಲಿ ಬೇಡ್ಕೊಳ್ಳುತ್ತೇನೆ, ಲಾಸ್ಟ್ ಇದು ಇದ್ರೂ ನಮ್ದು ಇಂಥ ಬಡವರಿಗೆ ಖಿದ್ಮತ್ ಮಾಡಿ ಸಹಾಯ ಮಾಡಿ ಅಂತ ಹೇಳಿ ಅಲ್ಲಾನಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಸರ್. ಎಜುಕೇಶನ್ ಬೇರೆ ಸಂಸ್ಥೆಗಳು ಇದ್ದಾವೆ ಸರ್. ಬಟ್ ಈ ಫೀಲ್ಡ್ನಾಗ ಇನ್ನು ಅತಿ ಕಡು ಬಡವರಿಗೆ ಮನೆ ಕಟ್ಟಿಕೊಡ್ಲಾಕ ಯಾವುದೇ ಸಂಸ್ಥೆ ಇವತ್ತಿನ ತನಕ ಮುಂದೆ ಬಂದಿಲ್ಲ ಸರ್. ಸಹಕಾರ ಮಾಡುತ್ತೇವೆ ಸರ್, ಆದ್ರೆ ಅಲ್ಪ ಸ್ವಲ್ಪ 50,000 ಒಳಗಾಗಿ ಮಾಡುತ್ತೇವೆ ಸರ್. ಮನೆಗಳಿಗೆ ಏನದ 3 ಲಕ್ಷ ರೂಪಾಯಿ ಸೌಲಭ್ಯ ಮಾಡ್ತೇವೆ ಸರ್. ಅದು ರಿಕವರಿ ಇಲ್ಲ ಸರ್. ಓನ್ಲಿ ನಾವು ಏನ್ ಕೊಡ್ತೀವಿ, ಅವ್ರೇನ್ ತಗೋತಾರೋ, ನಮ್ಗೇನ್ ದೇಣಿಗೆ ಬರ್ತದೋ ಅವ್ರಿಗೆ ನಾವು ದೇಣಿಗೆಯಾಗಿ ಕೊಡ್ತೇವೆ. ಈ ಸಂದರ್ಭದಲ್ಲಿ ಸುಭಾಷ್ ಸಾವ್ಕಾರ್ ಜಮಖಂಡಿ, ಮಹಾದೇವ್ ದನ್ನಿ, ಮೋತಿರಾಮ್ ಚೌಹಾಣ್, ದತ್ತಾತ್ರೇಯ ಭೀಮನಹಳ್ಳಿ, ಕಡಗಂಚಿ ಗ್ರಾಮದ ಮುಖಂಡರು, ಗ್ರಾಮಸ್ಥರು, ಫಲಾನುಭವಿಗಳು ಉಪಸ್ಥಿತರಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಮುಖ್ಯಮಂತ್ರಿಗಳು ಅಹಿಂದ್ ಹೆಸರಿನಲ್ಲಿ ಅಧಿಕಾರ ಹಿಡಿದಿದ್ದಾರೆ ಮತ್ತು ಇಂದು ಅವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಅವರು ಹಿಂದುಳಿದ ಸಮುದಾಯಗಳನ್ನ ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ
ಆರೋಪಿಸಿದರು. ಬಾಳೆಹೊನ್ನೂರಿನ ರಂಭಾಪುರಿ ಪೀಠದಲ್ಲಿ ಮಾತನಾಡಿದ ಅವರು, ಯುವ ವಲಯವನ್ನು ಅವರು ನಿರ್ಲಕ್ಷಿಸಿದ್ದಾರೆ. ಧಾರವಾಡದಲ್ಲಿ ಯುವಕರು ಖಾಲಿ ಇರುವ ಉದ್ಯೋಗಗಳನ್ನು ಭರ್ತಿ ಮಾಡುವಂತೆ ಕೇಳಿರುವುದನ್ನು ನೀವು ಈ ಹಿಂದೆ ನೋಡಿದ್ದೀರಿ. 2.80 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ನೇಮಕಾತಿ ಇಲ್ಲದೆ ಖಾಲಿ ಆಗಿವೆ. ಖಾಲಿ ಹುದ್ದೆಗಳನ್ನು ತ್ವರಿತವಾಗಿ ಭರ್ತಿ ಮಾಡುವಂತೆ ಕೇಳಿದ್ರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗುತ್ತಿದೆ. ರೈತರು ಹತಾಶರಾಗಿದ್ದಾರೆ. ಯುವಕರು ಆತ್ಮವಿಶ್ವಾಸ ಕಳೆದುಕೊಂಡಿದ್ದಾರೆ. ಅವರು ರಾಜ್ಯ ಸರ್ಕಾರದ ವಿರುದ್ಧ ದಂಗೆ ಏಳುತ್ತಿದ್ದಾರೆ ಎಂದರು. ಬಾಳೆಹೊನ್ನೂರಿನಲ್ಲಿ ಪರಮ ಪೂಜ್ಯ ಜಗದ್ಗುರುಗಳು ರಂಭಾಪುರಿ ಶ್ರೀಗಳ ನೇತೃತ್ವದಲ್ಲಿ ರೇಣುಕಾ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ನಾನು ಹಾಗೆ ನಮ್ಮ ಕೇಂದ್ರದ ಗೌರವಾನ್ವಿತ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿ ಅವರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಶ್ರೀ ಕ್ಷೇತ್ರಕ್ಕೆ ನಾವೆಲ್ಲ ಕೂಡ ಇಲ್ಲಿ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದುಕೊಂಡು ಅಧಿಕಾರ ಬಂದ ನಂತರದಲ್ಲಿ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿಕೊಂಡು ಹಿಂದುಳಿದ ಸಮುದಾಯಗಳನ್ನ, ಶೋಷಿತ ಪೀಡಿತ ಸಮುದಾಯಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ರಾಜ್ಯದ ಯುವ ಜನತೆಯನ್ನು ಕೂಡ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ನಿರ್ಲಕ್ಷ್ಯ ಅಷ್ಟೇ ಅಲ್ಲ, ಮೊನ್ನೆ ಧಾರವಾಡದಲ್ಲಿ ನೋಡಿದ್ರಿ ತಾವು, ರಾಜ್ಯದ ಲಕ್ಷಾಂತರ ಯುವ ಜನತೆ ಏನು ಸರ್ಕಾರದಲ್ಲಿ ಖಾಲಿ ಹುದ್ದೆಗಳು ಹಾಗೆ ಇದ್ದಾವೆ, ಭರ್ತಿ ಆಗದೇನೆ 2,85,000ಕ್ಕೂ ಹೆಚ್ಚು ಖಾಲಿ ಹುದ್ದೆಗಳು ಭರ್ತಿ ಆಗದೆ ಹಾಗೆ ಇದ್ದಾವೆ. ನೇಮಕಾತಿ ಮಾಡಬೇಕು ಅಂತೇಳಿ ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ ಸರ್ಕಾರ. ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಎಲ್ಲರನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ರೈತರು ಇವತ್ತು ಹತಾಶವಾಗಿದ್ದಾರೆ, ಸರ್ಕಾರದ ಬಗ್ಗೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ. ಯುವ ಜನತೆ ಸರ್ಕಾರದ ಬಗ್ಗೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ. ಅಭಿವೃದ್ಧಿ ಇಲ್ಲದೆ ರಾಜ್ಯದ ಪರಿಸ್ಥಿತಿ ಹೀನಾಯವಾಗಿರುವಂತದ್ದು, ಶಾಸಕರ ಆಡಳಿತ ಪಕ್ಷದ ವಿರುದ್ಧ ದಂಗೆ ಏಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಯಾವ 70 ಶಾಲಾ ಮಕ್ಕಳು ಸಾವನ್ನಪ್ಪಿದ್ದಾರೆ. ಒಬ್ಬ ಸಚಿವರು ಸತ್ರು ಸಹ ಅಮೆರಿಕ ಯುದ್ಧ ನಿಲ್ಲಿಸಬೇಕು, ಶಾಂತಿ ಮತ್ತು ಮೇಲುಗೈ ಸಾಧಿಸಬೇಕು ಎಂದು ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ರಂಭಾಪುರಿ ಪೀಠದ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೌದಿ ಅರೇಬಿಯಾ ನಮ್ಮ ದೇಶದಿಂದಾಗಿ ಬದುಕುತ್ತಿದೆ. ನಮ್ಮ ದೇಶದ ಹೆಚ್ಚಿನ ಜನರು ಸೌದಿ ಅರೇಬಿಯಾದಲ್ಲಿ ಇದ್ದಾರೆ. ಮಾರ್ಗಸೂಚಿಗಳನ್ನು 2 ದಿನಗಳ ಹಿಂದೆ ನೀಡಲಾಗಿದೆ. ನಾನು ಹಲವರೊಂದಿಗೆ ಸಂಪರ್ಕದಲ್ಲಿದ್ದೇನೆ. ನಾವೆಲ್ಲರೂ ಶಾಂತಿಯನ್ನ ಕಾಪಾಡಿಕೊಳ್ಳಲು ಬಯಸುತ್ತಿದ್ದೇವೆ ಮತ್ತು ಭಯಪಡಬೇಡಿ ಎಂದು ನಾನು ನಿಮಗೆ ಮನವಿ ಮಾಡುತ್ತೇನೆ. ಅನೇಕ ಜನರು ಅಮೆರಿಕಕ್ಕೆ ಹೋಗಬೇಕಾಗಿದೆ. ಅಮೆರಿಕ ಈ ಯುದ್ಧವನ್ನು ನಿಲ್ಲಿಸಬೇಕು ಎಂದರು. ಇಂಡಿಯಾ ಬೇರೆಯವರನ್ನು ಮುಖ್ಯ ಅಲ್ಲ. ನಾನು ಯಾವ ಜಾಗದಲ್ಲಿದ್ದೀನಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಈ ರಂಭಾಪುರದ ಶ್ರೀಗಳು ಗಂಗಾಧರಾಚಾರ್ಯವರು ಸಂದೇಶ ಕೊಟ್ಟಿದ್ದಾರೆ. ಎಲ್ಲೇ ಆಗಲಿ ಮಾನವರಿಗೆ ಇಂಥ ಆಗಬಾರ್ದು. ಪುಟ್ಟಾಣಿ ಮಕ್ಕಳು, ಸ್ಕೂಲ್ ಮಕ್ಕಳು 70 ಜನ ಒಂದೇ ಬಾಂಬ್ಗೆ ಸತ್ತಿದ್ದಾರೆ ದಾಳಿಲಿ. ಒಬ್ಬರ ಮಂತ್ರಿಗೆ ಕೂಡ ನೇರವಾಗಿ ಅವರ ಜಾಗದಲ್ಲಿ ಅವರು ಅವ್ರ ಕುಟುಂಬಕ್ಕೆ ಇವತ್ತು ಸತ್ತಿದ್ದಾರೆ. ಲಕ್ಷಾಂತರ ಮಂದಿ ಗಾಬರಿಲಿ ಇವತ್ತು ನರಳ್ತಾ ಇದ್ದಾರೆ. ಪಕ್ಕದ ದೇಶದಲ್ಲಿ, ಅರಬ್ ದೇಶಗಳಲ್ಲಿ ಕೂಡ ಎಲ್ಲರೂ ಕೂಡ ಯಾರು ಕೂಡ ಹೊರಗಡೆ ದೇಶಕ್ಕೆ ಎಲ್ಲಿಂದ ಪ್ರಯಾಣ ಮಾಡ್ತಿದ್ದರು ಎಲ್ಲ ಕೂಡ 2 ಭಾಗ ನಮ್ಮ ಭಾರತದಿಂದ, ಒಂದು ಸಿಂಗಪೂರಿಂದ ಟ್ರಾನ್ಸಿಟ್ಟು, ಇನ್ನೊಂದು ಈ ಭಾಗದಲ್ಲಿ ದುಬೈಯಿಂದ ಟ್ರಾನ್ಸಿಟ್ಟು. ಸೊ ಅರ್ಧ ಪ್ರಪಂಚಕ್ಕೇ ಯಾರು ಕೂಡ ಪ್ರಯಾಣ ಮಾಡೋಕ್ಕೆ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ನನಗೆ ವಿಚಾರ ತಿಳಿಸೋದು 2-3 ದಿನದಿಂದ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದು, ಹುಷಾರು, ಯಾರು ಪ್ರಯಾಣ ಮಾಡಬೇಡಿ ಅಂತ ಕೊಟ್ಟಿದ್ದು. ಅದೇನೇ ಇರಲಿ, ಇದು ಶಾಂತಿ ಮೂಡಿಸ್ಬೇಕು. ಇಡೀ ನಾವೆಲ್ಲ ಶಾಂತಿಗೋಸ್ಕರ ಪಠಣ ಮಾಡಬೇಕು. ನಾವು ಶಾಂತಿಯಿಂದಲೇ ನಮ್ಮ ಜನರನ್ನ ಉಳಿಸ್ಕೊಳ್ಬೇಕು. ಯಾರ ಆಸ್ತಿ ಪಾಸ್ತಿಗೂ ನೋವಾಗಬಾರ್ದು. ಇದು ನಮ್ಮ ಮೂಲ ಉದ್ದೇಶ, ನಮ್ಮ ಭಾರತ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.
ಕನ್ನಡಿಗರಲ್ಲ, ಎಲ್ಲರಿಗೂ ಅಷ್ಟೇ, ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೆ ಇವತ್ತು ಏನಾದ್ರು ಸೌದಿ ಅರೇಬಿಯಾ ಬದುಕ್ತಾ ಇದೆ ಅಂತಂದರೆ ನಮ್ಮ ತಂಡ ನಮ್ಮ ದೇಶಗಳಿಂದ, ನಮ್ಮ ಭಾರತ ದೇಶದಿಂದ, ದಕ್ಷಿಣ ಭಾರತದಿಂದ ಎಲ್ಲರೂ ಹೋಗಿ ಅಲ್ಲಿ ವೃತ್ತಿ ಮಾಡಿಕೊಂಡು ಕೆಲಸ ಮಾಡಿ ಒಂದೊಂದು ಕುಟುಂಬದಲ್ಲಿ, ಈಗ ಕೇರಳಲ್ಲಿ ಮತ್ತು ನಮ್ಮ ಮಂಗಳೂರು ಕಡೆ ಎಲ್ಲ ಒಂದೊಂದು ಕುಟುಂಬಕ್ಕೆ ಒಬ್ಬರಾರು ಇರ್ತಾರೆ, ಅಲ್ಲೋಗಿ ಕೆಲಸ ಮಾಡಿ ಇವತ್ತು ಆ ದೇಶ ಬೆಳ್ಕೊಂಡು ಬಂದಿದೆ. ಸೊ ಅವರು ಬದುಕ್ತಾ ಇದ್ದಾರೆ, ಆ ದೇಶಕ್ಕೂ ಬೆಳೆಸ್ತಾ ಇದ್ದಾರೆ. ಹಂಗೆ ಇವತ್ತು ನಾವು ಪರಸ್ಪರ ಆ ದೇಶಕ್ಕೆ ಏನೋ ರಕ್ಷಣೆ ಕೊಡ್ತಾ ಇದ್ದೀವಿ. ಪ್ರತಿ ಗಂಟೆನೂ ಕೂಡ ಸಂದೇಶಗಳನ್ನು ಫೋನಲ್ಲಿ ಕಳಿಸ್ತಾ ಇದ್ದಾರೆ ಅಂತೇಳಿ ತಿಳಿಸಿದ್ರು. ನಾನು ಅನೇಕರಿಗೆಲ್ಲ ಫೋನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಈಗಾಗಲೇ ಮಾರ್ಗದರ್ಶನ ಕೂಡ ಕೊಟ್ಟಿದೆ. ಸೊ ನಾವೆಲ್ಲ ಕೂಡ ಇವತ್ತು ಶಾಂತಿ ಕಾಪಾಡಲಿಕ್ಕೆ ಗಾಬರಿ ಆಗಬೇಡಿ ಅಂತೇಳಿ ನಾವೆಲ್ಲ ಮನವಿ ಮಾಡೋಣ. ಖಂಡಿತ ಇವತ್ತು ಭಾರತಕ್ಕೆ ಒಂದು ದೊಡ್ಡ ಗಂಡಾಂತರ ಇದರಿಂದ ಬಂದಿದೆ. ಸೊ ನಾವೆಲ್ಲ ಸೇರಿ ಒಟ್ಟಾಗೆ ಇವತ್ತು ಕೇಂದ್ರ ಸರ್ಕಾರದ ಮತ್ತು ಬೇರೆ ಬೇರೆ ಒಂದು ಸಂದೇಶ ಹೊರಗಡೆ ದೇಶಗಳಿಗೂ ಅಮೇರಿಕಕ್ಕೂ ಹೋಗಬೇಕಾಗಿದೆ. ಅಮೇರಿಕ ಈ ಯುದ್ಧವನ್ನು ನಿಲ್ಲಿಸಬೇಕಾಗಿದೆ. ಏನಾದರೂ ಶಾಂತಿಯಲ್ಲಿ ಮಾತುಕತೆ ಮಾಡಬೇಕು ಅಂತೇಳಿ ನಾವು ಪ್ರಾರ್ಥನೆ. ಸರ್, ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುತ್ತೆ ಸರ್. ಇವತ್ತು ಯಾವುದು ನಿಮ್ಮ ಪರಿಶ್ರಮ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಎಂಬ ಘೋಷಣೆ ಕೂಡ ಕೇಳಿ ಬಂದಿದೆ. ನಾನು ಬಂದಿದ್ದೀರಲ್ಲ ಮಾತಾಡೋದು. ಇತ್ತೀಚೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸೈಯದ್ ಇಬ್ರಾಹಿಂ ಎಂಬುವರಿಗೆ ಸೇರಿದ ಮನೆಯು ಸಂಪೂರ್ಣ ಸುಟ್ಟು ಹೋಗಿದ್ದು ಬಡ ಕುಟುಂಬ ತುಂಬು ಕಷ್ಟದಲ್ಲಿರುವುದನ್ನು ಅರಿತು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥ ಹಾಗೂ ಸಮಾಜ ಸೇವಕ ಡಾಕ್ಟರ್ ಫಾರೂಕ್ ಮಣ್ಣೂರ್ ಭೇಟಿ ನೀಡಿ ವೈಯಕ್ತಿಕ ಧನ ಸಹಾಯ ಮಾಡಿದರು. ಚಿಂಚೋಳಿ ತಾಲೂಕಿನ ಪೊಲಕ್ಪಳ್ಳಿ ಗ್ರಾಮದಲ್ಲಿ ಸೈಯದ್ ಇಬ್ರಾಹಿಂ ಎಂಬುವರಿಗೆ ಸೇರಿದ ಮನೆಯು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಮನೆಯಲ್ಲಿರುವ ಒಡವೆ, ಬಟ್ಟೆ, ಮನೆ ಸಾಮಗ್ರಿ, ದಿನಸಿಗಳು ಸೇರಿದಂತೆ ಮನೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದ್ದು ಬಡ ಕುಟುಂಬ ತುಂಬಾ ಕಷ್ಟದಲ್ಲಿರುವುದನ್ನು ಅರಿತು ಚಿಂಚೋಳಿ ತಾಲೂಕಿಗೆ ಆಗಮಿಸಿದಾಗ ಪೊಲಕ್ಪಳ್ಳಿ ಗ್ರಾಮದ ಸೈಯದ್ ಇಬ್ರಾಹಿಂ ಎಂಬುವರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದರು. ನಿಮ್ಮ ಸುತ್ತಮುತ್ತಲೂ ಯಾರೇ ಕಷ್ಟದಲ್ಲಿದ್ರೆ ಸಹಾಯಕ್ಕೆ ಪ್ರತಿಯೊಬ್ಬರು ತಮ್ಮಿಂದ ಆದಷ್ಟು ಸಹಾಯ ಮಾಡುವುದರ ಮೂಲಕ ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದರು. अल्लाह ताला जो है ना आपको सबर अता फरमाए। आमीन। हम लोग हैं आपके साथ। ऐसे नहीं बोल के मत समझो। पूरे गुलबर्गा से बहुत लोगों को मालूम हुआ है। इंशाल्लाह एक बार बांट देंगे, है ना। फिर क्या है, क्योंकि दूसरा नहीं सोचना कौन भी क्या भी समझ में आ रहा है ना। जी जी, अल्लाह ताला जो है असबाब बनाता। डॉक्टर साहब को मना के भेजे, बोलते ही बहुत 1 महीने से हाथों आज देंगे, कर देंगे, उनको बहुत बिजी उधर बिजी में। डॉक्टर साहब के भी हक में दुआ करो, अल्लाह ताला उनको और लोगों की खिदमत करने के लिए आप जैसे की दुआ क्या भी रहा तो पहले आगे सिले पेट में होंगे, काम भी होंगे, हर जगह कौम की खिदमत में लगे हुए हैं डॉक्टर साहब। कितने बच्चे? 4 बेटा, एक बेटा था। पढ़ा रहे नहीं? पढ़ा रहे। दूसरी जगह रह रहे हैं? हाँ, दूसरी जगह सब नए गाँव में है। अंदर है ना गाँव में हमारा। गवर्नमेंट से भी गवर्नमेंट स्कीम में डाले नहीं? हाँ, डाले सब डाले। ठीक है, अच्छे से कर लो। ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಅಬ್ದುಲ್ ಬಾಜಿದ್, ಶಬೀರ್ ಮಿಯಾ, KM ಬಾರಿ, ಅಬ್ದುಲ್ ಹಫೀಜ್, ಸೈಯದ್ ಜಾಕಿರ್ ಸಾಬ್, ಪ್ರದೀಪ್ ದೇಶಪಾಂಡೆ, ಸಂಜೀವ್ ಕುಮಾರ್ ಪಾಟೀಲ್, ಬುರಾನ್ ಪಟೇಲ್ ಸೇರಿದಂತೆ ಅನೇಕರು ಇದ್ದರು. ರಾಜ್ಯ ಸರ್ಕಾರ ವಿದೇಶಾಂಗ ಸಚಿವಾಲಯದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅರಬ್ ರಾಷ್ಟ್ರಗಳಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ತೊಂದರೆ ಆಗದಂತೆ ಕರೆತರಲು ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಶಿವಮೊಗ್ಗದ ವಿಮಾನ ನಿಲ್ದಾಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರಬ್ ದೇಶಗಳಲ್ಲಿ ಸಿಲುಕಿರುವ ಬಳ್ಳಾರಿಯ 30 ಜನರನ್ನು ವಾಪಸ್ ಕರೆತರಲಾಗುವುದು ಎಂದು ಹೇಳಿದರಲ್ಲದೆ ದುಬೈನಲ್ಲಿರುವ ಭಾರತೀಯರು ಸುರಕ್ಷಿತವಾಗಿದ್ದಾರೆ ಎಂದರು. ಅರಬ್ ದೇಶಗಳಲ್ಲಿ ವಾಸಿಸುತ್ತಿರುವ ಕನ್ನಡಿಗರ ಸುರಕ್ಷತೆಯ ಬಗ್ಗೆ ಮುಖ್ಯ ಕಾರ್ಯದರ್ಶಿ, ಸ್ಥಾನಿಕ ಆಯುಕ್ತರೊಂದಿಗೆ ಚರ್ಚಿಸಲಾಗಿದೆ. ದುಬೈ ವಿಮಾನ ನಿಲ್ದಾಣ ಬಂದ್ ಮಾಡಲಾಗಿದ್ದು ಅದನ್ನು ತೆರೆದ ಮೇಲೆ ಅವರನ್ನು ಭಾರತಕ್ಕೆ ಸುರಕ್ಷಿತವಾಗಿ ಕರೆತರಲು ವ್ಯವಸ್ಥೆ ಮಾಡಲಾಗುವುದು. ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡರು ದುಬೈನಲ್ಲಿ ಇದ್ದು ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದೇನೆ. ಹೋಟೆಲ್ನಲ್ಲಿ ಸುರಕ್ಷಿತವಾಗಿರುವುದಾಗಿ ಹೇಳಿದ್ದಾರೆ ಎಂದರು. ವಾರ್ ಮಾಡ್ತಾ ಇರತಕ್ಕಂಥದ್ದು ಅಮೆರಿಕದ ನನ್ನ ಪ್ರಕಾರ ಖಮೇನಿ ಮೇಲೆ ಮಾಡಿರ್ತಕ್ಕಂಥ ವಾರ್ ಇದೆಯಲ್ಲ, ಇರಾನ್ ಮೇಲೆ
ಮಾಡಿರ್ತಕ್ಕಂಥ ವಾದ ಅನಗತ್ಯವಾದದ್ದು. ಏನಾದ್ರು ಇದ್ದರೆ ಈಗ ಒಂದು ಕಡೆ ಶಾಂತಿ ಮಂತ್ರ ಹೇಳ್ತಾರೆ ಅಮೆರಿಕದ ಟ್ರಂಪು, ಇನ್ನೊಂದು ಕಡೆ ಯುದ್ಧ ಮಾಡ್ತಾರೆ. ಇದು ತದ್ವಿರುದ್ಧವಾದಂಥ ನಿಲುವು. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಕಮಾನಿ ಅವರು ಹತ್ಯೆಯಾಗಿದ್ದಾರೆ ಅಂಥೇಳಿ ಟಿ ವಿನಲ್ಲೆಲ್ಲ ಬರ್ತಾ ಇದೆ. ಇದು ಖಂಡನೀಯವಾದಂಥ ಇದು. ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ. ನೀನು ಕೇಳಿಸ್ತಾ ಇಲ್ವಾ? ಹಾಂ, ಇನ್ನೂ ವಯಸ್ಸಾಗಿಲ್ವಲ್ಲ ನೀನು? ಬಸವರಾಜು ಖಮೇನಿ ಹತ್ಯೆ ಆಗಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅದಕ್ಕೆ ಹೇಳಿದ್ದೀನಿ, ನಾನು ಮಾತಾಡಿದ್ದೀನಿ ಕನ್ನಡ. ನಾನು ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ಡೆಲ್ಲಿಲಿರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ಗೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ಬಂದಾಗಿದೆ, ದುಬೈನಲ್ಲಿ ಬಂದಾಗಿದೆ ಏರ್ಪೋರ್ಟು. ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರೋಕ್ಕೆ, ಸೇಫಾಗಿ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಂ, ಹೌದೌದು. ಭೋಜೇಗೌಡರು ಕೂಡ ಅಲ್ಲೇ ಇದ್ದರು, ಅವ್ರ ಜೊತೆ ಮಾತಾಡಿದೆ ನಾನು. ಭೋಜೇಗೌಡರ ಜೊತೆ ಮಾತಾಡಿದೆ, ಆರಾಮಾಗಿದ್ದಾರಂತೆ, ಹೋಟೆಲ್ನಲ್ಲಿದ್ದಾರಂತೆ. ಅದರಿಂದ ಇದಾದಮೇಲೆ ನಾವು ಇವ್ರ ಜೊತೆಲೂ ಟಚ್ನಲ್ಲಿದ್ದೀವಿ. ವಿದೇಶಾಂಗ ಸಚಿವಾಲಯ ಟಚ್ನಲ್ಲಿದ್ದೀವಿ. ಸೊ ಅದರಿಂದ ನಾವು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿ ಕರ್ಕೊಂಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ಕನ್ನಡಿಗರು. ಬಳ್ಳಾರಿಯವರು 35 ಜನನ ಎಷ್ಟು ಜನ ಇದ್ದಾರೆ? ಹಾಂ, ಅದೇ 52 ಅಂದರೆ ಬೇರೆ ರಾಜ್ಯದವರು ಇದ್ದಾರೆ. ಸೊ ಅವ್ರನ್ನೆಲ್ಲ ವಾಪಸ್ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಬೀನ್ ಇನ್ ಟಚ್ ವಿತ್ ದಿ ಫಾರಿನ್ ಅಫೇರ್ಸ್ ಇದು ಸಚಿವಾಲಯ ಸೆಕ್ರೆಟರಿಯೇಟ್ ಜೊತೆ ಟಚ್ನಲ್ಲಿದ್ದೀವಿ. ನಾನು ಚೀಫ್ ಸೆಕ್ರೆಟರಿಗೂ ಮಾತಾಡಿದ್ದೀನಿ, ನಿನ್ನೆ ಮಾತಾಡಿದೆ, ಇವತ್ತು ಮಾತಾಡಿದೆ, ಬೆಳಿಗ್ಗೆನೂ ಮಾತಾಡಿದೆ. ಸೊ ಆಲ್ ಅವರ್ ಇಂಡಿಯನ್ಸ್ ಆರ್ ಸೇಫ್ ಇನ್ ದುಬೈ. ಅದೆಲ್ಲ ಬಂದ್ಮೇಲೆ ನೋಡಿ. ರಂಜಾನ್ ಹಾಗೂ ಹೋಳಿ ಹಬ್ಬದ ಪ್ರಯುಕ್ತ ಕಾಳಗಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ಜರುಗಿತು. ರಂಜಾನ್ ಹಾಗೂ ಹೋಳಿ ಹಬ್ಬದ ನಿಮಿತ್ತವಾಗಿ ಕಾಳಗಿ ಪೊಲೀಸ್ ಠಾಣೆಯಲ್ಲಿ ಜರುಗಿದ ಶಾಂತಿ ಸಭೆಯಲ್ಲಿ ಪಿಎಸ್ಐ ತಿಮ್ಮಯ್ಯ ಬಿಕೆ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಬೇಕು, ಸಂಪ್ರದಾಯಗಳನ್ನ ಗೌರವಿಸಿ ಹಬ್ಬ ಆಚರಿಸಿ ಎಲ್ಲರೂ ಒಗ್ಗೂಡಿ ಸಾಮರಸ್ಯದಿಂದ ಹಬ್ಬ ಆಚರಿಸುವಂತೆ ಮನವಿ ಮಾಡಿದರು. ಹಬ್ಬವನ್ನು ಆಚರಿಸುವಾಗ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ನೋಡಿಕೊಳ್ಳಿ. ಪಿಯುಸಿ ಪರೀಕ್ಷೆ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದರು. ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಶಾಂತಿ ರೀತಿಯಿಂದ ಕಾಳಗಿ ಪಟ್ಟಣ ಆಗಲಿ, ಕಾಳಗಿ ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಶಾಂತಿಯಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಅದೇ ನಿಟ್ಟಿನಲ್ಲಿ ವಾಡಿಕೆಯಂತೆ ಈ ವರ್ಷವೂ ಕೂಡ ನಾವು ಶಾಂತಿಯಾಗಿ ಆಚರಣೆ ಮಾಡಬೇಕು. ಮತ್ತು ಅದೇ ಆ ಉದ್ದೇಶದಿಂದ ಕಾಳಗಿ ಪೊಲೀಸ್ ಠಾಣೆ ವತಿಯಿಂದ ಒಂದು ಶಾಂತಿ ಸಭೆಯನ್ನು ಆಯೋಜನೆ ಮಾಡಿದ್ದಿರ್ತದೆ. ರಂಜಾನ್ ಹಬ್ಬ ಕೂಡ ಸೇರಿ ಬಂದಿರುವ ಕಾರಣ ಅದರದ್ದು ಪೂರ್ವಭಾವಿ ಸಭೆಯನ್ನು ಸೇರಿಸಿ ಶಾಂತಿ ಸಭೆಯನ್ನು ಆಯೋಜನೆ ಮಾಡಿದ್ದಿರ್ತದೆ. ಈ ಹೋಳಿ ಹಬ್ಬ ನಾಳೆ 3ನೇ ತಾರೀಕು ಕಾಮದಾನ ಇರ್ತದೆ, 4ನೇ ತಾರೀಕು ದುಲಾಂಡಿ ಇರ್ತದೆ. ಆ ದುಲಾಂಡಿ ದಿನ ಸ್ವಲ್ಪ ಆಗಲೇ ಗುಂಡಪ್ಪ ಮಾಸ್ಟರ್ ಹೇಳಿದಾಗೆ ನಾವು ಕೆಲವೊಂದು ನಮ್ಮ ವೈಯಕ್ತಿಕವಾಗಿ ನಮ್ಮ ಆರೋಗ್ಯ ಹಿತದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸೋದು ಭಾಳ ಮುಖ್ಯವಾಗಿರ್ತದೆ. ಯಾಕಂತಂತಂದರೆ ಕೆಮಿಕಲ್ಗಳನ್ನು ಹಚ್ಕೊಳ್ಳೋದ್ರಿಂದ ನಮ್ಗೆ ಸ್ಕಿನ್ ಡಿಸೀಸು ಅಂತ ಇಂಥ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ಮೊದಲು ಹಿಂದಕ್ಕೆ ನಮ್ಮ ಹಿರಿಯರ ವಯಸ್ಸು ಜಾಸ್ತಿ ಅದ, ಆ ಕಾಲದಾಗ ಹೆಚ್ಚಿಂದು ಒಳ್ಳೆಯ ಫುಡ್ ಸಿಕ್ತಿತ್ತು. ಈಗ ಕೆಮಿಕಲ್ ಮಿಕ್ಸ್ ಫುಡ್ಡೇ ತಿಂತಾ ಇದ್ದೀವಿ ನಾವು. ಅದರೊಂದಿಗೆ ಮತ್ತು ಎಕ್ಸ್ಟರ್ನಲ್ ಆಗಿ ಕೆಮಿಕಲ್ ನಾವು ಮೈಗೆ ಹಚ್ಕೊಳ್ಳೋದಾಗಲಿ ತಲೆಗೆ ಹಚ್ಕೊಳ್ಳೋದಾಗಲಿ ಮಾಡಿದೀವಿ ಅಂತಂತಂದರೆ ಇಲ್ಲ ಡಿಸೀಸು ನಮಗೆ ಅಟ್ಯಾಕ್ ಆಗೋ ಸಾಧ್ಯತೆ ಇರ್ತದೆ, ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರ್ತದೆ. ಆ ನಿಟ್ಟಿನಲ್ಲಿ ಅದನ್ನು ಸ್ವಲ್ಪ ಅದರ ಕಡೆ ಹೆಚ್ಚಿನ ಗಮನ ವಹಿಸಿ ಯಾವುದು ಬಣ್ಣ ಏನಿದೆ ಆ ನೀರು ಮಿಕ್ಸ್ ಮಾಡದೆ ಉದುರು ಬಣ್ಣ ಆಡಿದ್ರೆ ಭಾಳ ಒಳ್ಳೆಯದು. ನೀರು ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಹತ್ಕೊಂಡ್ಬಿಡ್ತದೆ, ತಿಕ್ಕೋಬೇಕು, ಮೈಗೆ ಒರೆಸ್ಕೋಬೇಕು. ಅದಕ್ಕೆ
ಹೆಚ್ಚಿನ ನೀರು ಕೂಡ ಹಾಳಾಗ್ತದೆ ಅದಕ್ಕೆ. ಸೊ ದಯವಿಟ್ಟು ನಮ್ಮ ಕಡೆಯಿಂದ ಮತ್ತು ಪಟ್ಟಣ ಪಂಚಾಯಿತಿ ವತಿಯಿಂದ ಒಂದು ಕಳಕಳಿ ವಿನಂತಿ, ಹೆಚ್ಚಿನ ನೀರು ಪೋಲಾಗದ ರೀತಿ ತಾವೆಲ್ಲ ಮುತುವರ್ಜಿ ವಹಿಸಿ ಹಬ್ಬವನ್ನು ಆಚರಣೆ ಮಾಡಬೇಕು. ಮತ್ತು ದುಲಾಂಡಿ ದಿನ PUC ಎಕ್ಸಾಮ್ ಇರ್ತಾವೆ. ಯಾರೂ ಕೂಡ ಯಾರಿಗೆ ಒತ್ತಾಯಪೂರ್ವಕವಾಗಿ ಬಣ್ಣ ಹಚ್ಚೋದಾಗಲಿ ಗಾಡಿಗಳನ್ನು ನಿಲ್ಲಿಸೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಎಲ್ಲ ಹಿರಿಯರು ಬಂದಿದ್ದೀರಿ, ತಮ್ಮ ಗ್ರಾಮಗಳಲ್ಲಿ ಮತ್ತು ತಮ್ಮ ಕೇರಿಗಳಲ್ಲಿರುವಂಥ ಹುಡುಗರಿಗೆಲ್ಲ ತಿಳಿಸ್ಬೇಕು ಈ ವಿಷಯನ. ಏನಾಗ್ತದೆ ಅಂತಂದರೆ ಎಲ್ಲಿ ನಿಂತ್ಕೊಂಡು ಗಾಡಿಗಳಿಗೆ ಕೈ ಹೊಡೆದು ಗಾಡಿ ನಿಲ್ಲಿಸಿ ಗಾಡಿ ದುಡ್ಡು ವಸೂಲಿ ಮಾಡೋದು ಅಂತ ಒಂದು 2-3 ಇನ್ಸಿಡೆಂಟ್ ಹೋದ ಸರ್ತಿ ನೋಡಿದ್ವಿ. ಇದು ಏನಾಗ್ತದೆ ಅಂತಂತಂದರೆ ನಮ್ಮ ಗ್ರಾಮದ್ದು ಒಂದು ಇದು ತೋರಿಸ್ಕೊಡ್ತದೆ. ಈ ಸಂದರ್ಭದಲ್ಲಿ PSI ತಿಮ್ಮಯ್ಯ BK, ಪಂಚ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ತಾಲೂಕಾ ಅಧ್ಯಕ್ಷ ರಾಘವೇಂದ್ರ ಗುತ್ತೇದಾರ್, ಜಕ್ಕಪ್ಪ ಚಂದನಕೆರ, ರವಿದಾಸ್ ಪತಂಗೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೆಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳ್ಗಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು. ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ.
ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 10-20 ಎಕ್ಸಾಮ್ ಕೊಡ್ತೀವಿ ನಾವು. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಥಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈ ಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು.
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.